ಓಂ ಭ್ರೂಂ ಬೃಹಸ್ಪತಿಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಮೀನರಾಶಿಯವರೇ, ಈ 4 ದಿನಗಳು ನಿಮ್ಮ ಜೀವನದ ಸಾಮಾನ್ಯ ದಿನಗಳಲ್ಲ. ಮಂಗಳವಾರದಿಂದ ಶುಕ್ರವಾರದವರೆಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ದೈವಿಕ ಕರೆ ಬರ್ತಾ ಇದೆ. ಇಷ್ಟು ದಿನ ನಿಮ್ಮ ಕಣ್ಣೀರಿಗೆ ಕಾರಣವಾಗಿದ್ದ, ನಿಮ್ಮ ಒಳ್ಳೆಯತನವನ್ನು ಮೆಟ್ಟಿ ನಿಂತಿದ್ದ, ನಿಮ್ಮ ಜೀವನವನ್ನು ಹಿಂದಿನಿಂದ ಕಂಟ್ರೋಲ್ ಮಾಡುತ್ತಿದ್ದ 3 ಜನರು ನಿಜವಾದ ಮುಖವಾಡ ಈಗ ಬಯಲಾಗ್ತಾ ಇದೆ. ನೀವು ಕೇಳ್ತಾ ಇರೋದು ನಿಜ. ದೇವರು ಸ್ವತಃ ನಿಮ್ಮ ಪರವಾಗಿ ನ್ಯಾಯ ಕೊಡೋದಕ್ಕೆ ಬಂದಿದ್ದಾರೆ. ಮೀನರಾಶಿ ಅಂದರೆ ಗುರುವಿನ ರಾಶಿ, ಜಲತತ್ವದ ರಾಶಿ. ನೀವು ಈ ಭೂಮಿಯ ಮೇಲೆ ಇರುವ ಅತ್ಯಂತ ಮುಗ್ಧ, ಅತ್ಯಂತ ಪ್ರಾಮಾಣಿಕ ಆತ್ಮಗಳು. ನೀವು ಯಾರಿಗೂ ಕೆಟ್ಟದನ್ನು ಬಯಸೋದಿಲ್ಲ, ಯಾರಿಗೂ ಮೋಸ ಮಾಡೋದಿಲ್ಲ, ಯಾರ ಕಣ್ಣಲ್ಲೂ ಕೂಡ ಕಣ್ಣೀರು ಬರಬಾರ್ದು ಅಂತ ಬಯಸುವವರು. ನಿಮ್ಮ ಮನಸ್ಸನ್ನೋದು ಸಮುದ್ರದಷ್ಟು ಆಳವಾದದ್ದು. ನಿಮ್ಮ ಕಣ್ಣುಗಳು ಯಾವಾಗಲೂ ಕೂಡ ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳುತ್ತೆ. ಆದರೆ ನಿಮ್ಮ ಈ ಕರುಣೆ, ನಿಮ್ಮ ಈ ಮುಗ್ಧತೆಯನ್ನು ಕೆಲವರು ತಮ್ಮ ಆಯುಧ ಮಾಡಿಕೊಂಡಿದ್ದಾರೆ. ನೀವು ಎಲ್ಲರನ್ನು ಕೂಡ ನಂಬಿ ಬಿಡ್ತೀರಿ, ಎಲ್ಲರಿಗೂ ನಿಮ್ಮ ಹೃದಯವನ್ನು ತೆರೆದು ತೋರಿಸಿಬಿಡ್ತೀರಿ. ಅದೇ ನಿಮ್ಮ ದೊಡ್ಡ ತಪ್ಪು ಆಗಿದೆ. ಕಳೆದ ಕೆಲವು ತಿಂಗಳುಗಳಿಂದ, ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವು, ಒಂಟಿತನ, ನಿದ್ದೆ ಇಲ್ಲದ ರಾತ್ರಿಗಳು, ಇವೆಲ್ಲದರ ಹಿಂದೆ ನಿಮ್ಮ ಅದೃಷ್ಟವಲ್ಲ, ನಿಮ್ಮ ಸುತ್ತ ಇರುವ ಈ 3 ಜನರು ಇದ್ದಾರೆ. ಗುರು ಮತ್ತು ಶನಿಯ ಸಂಯೋಗದಿಂದಾಗಿ ನಿಮ್ಮ 12ನೇ ಮನೆಯಲ್ಲಿ, ಅಂದರೆ ರಹಸ್ಯ ಶತ್ರುಗಳ ಮನೆಯಲ್ಲಿ ಸತ್ಯ ದರ್ಶನ ಯೋಗ ನಡೀತಾ ಇದೆ. ಮಂಗಳವಾರ ಒಂದು ಸಣ್ಣ ಮಾತು ನಿಮ್ಮ ಮನಸ್ಸನ್ನು ಚುಚ್ಚುತ್ತೆ. ಬುಧವಾರ ಒಂದು ಹಳೆಯ ಸುಳ್ಳು ಸಿಕ್ಕಿ ಬೀಳುತ್ತೆ. ಗುರುವಾರ ಒಬ್ಬ ವ್ಯಕ್ತಿ ನಿಮ್ಮ ಕಣ್ಣ ಮುಂದೆನೇ ತನ್ನ ಮುಖವಾಡ ಕಳಿಸ್ತಾನೆ. ಮತ್ತು ಶುಕ್ರವಾರ ನಿಮಗೆ ದೇವರಿಂದ ಒಂದು ದೊಡ್ಡ ಮುಕ್ತಿ ಸಿಗುತ್ತೆ. ಮೊದಲನೇ ವ್ಯಕ್ತಿ ನಿಮ್ಮನ್ನು ಸದಾ ಅಳಿಸುವ, ನಿಮ್ಮನ್ನು ತಪ್ಪಿತಸ್ಥರನಾಗಿ ಮಾಡುವ ವ್ಯಕ್ತಿ. ಮೀನರಾಶಿಯವರು ಭಾವನಾತ್ಮಕವಾಗಿ ತುಂಬ ಸೂಕ್ಷ್ಮ. ಆ ಮೊದಲನೇ ವ್ಯಕ್ತಿ ನಿಮ್ಮ ಈ ಸೂಕ್ಷ್ಮತೆಯನ್ನು ಬಳಸಿಕೊಂಡಿದ್ದಾನೆ. ಇವನು ನಿಮ್ಮ ಕುಟುಂಬದಲ್ಲೇ ಇರಬಹುದು, ನಿಮ್ಮ ತಂದೆ ತಾಯಿ, ನಿಮ್ಮ ಸಂಗಾತಿ ಅಥವಾ ನಿಮ್ಮ ಅತ್ಯಂತ ಆಪ್ತರೇ ಆಗಿರಬಹುದು. ಇವನು ಯಾವಾಗಲೂ ಕೂಡ ನಿಮ್ಮನ್ನು ಟೀಕೆ ಮಾಡ್ತಾನೆ. ನೀವು ಏನೇ ಮಾಡಿದರೂ ಅದು ಸಾಲದು ಅಂತ ಹೇಳ್ತಾನೆ. ನೀವು ಎಷ್ಟು ಪ್ರೀತಿ ಕೊಟ್ಟರೂ ಕೂಡ, ಎಷ್ಟು ತ್ಯಾಗ ಮಾಡಿದರೂ ಕೂಡ ಕೊನೆಗೆ ನೀನೇ ತಪ್ಪಿತಸ್ಥ ಅಂತ ನಿಮ್ಮನ್ನು ನಂಬಿಸ್ತಾನೆ. ನಿಮ್ಮ ಪ್ರತಿಯೊಂದು ಖುಷಿಯನ್ನು ಕೂಡ ಇವನು ತನ್ನ ಮಾತಿನಿಂದ ಹಾಳು ಮಾಡ್ತಾನೆ. ನೀವು ನಗ್ತಿದ್ರೆ ನಿಮಗೆ ಜವಾಬ್ದಾರಿ ಇಲ್ವೇ ಅಂತ ಹೇಳ್ತಾನೆ. ನೀವು ಅತ್ರೆ ನಾಟಕ ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ನಿಮ್ಮ ಆತ್ಮವಿಶ್ವಾಸವನ್ನು ನಿಧಾನವಾಗಿ ಕೊಂದು ಹಾಕುತ್ತಿರುವ ಮೊದಲನೇ ವಿಷ ಇವನು. ಮಂಗಳವಾರ ಇವನ ಬಾಯಿಂದ ಬರುವ ಒಂದು ಕಠಿಣ ಮಾತು ನಿಮ್ಮ ಇಡೀ ಜೀವನದ ಸತ್ಯವನ್ನು ತೆರೆದು ತೋರಿಸುತ್ತೆ. ಎರಡನೇ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ವಿಷ ಹರಡುತ್ತಿರುವ ಸ್ನೇಹಿತ. ಮೀನರಾಶಿಯವರು ತಮ್ಮ ಮನಸ್ಸಿನ ನೋವನ್ನು ಯಾರಿಗಾದರೂ ಹೇಳಿಕೊಂಡು ಹಗುರ ಆಗೋದಕ್ಕೆ ಬಯಸ್ತಾರೆ. ಈ ಎರಡನೇ ವ್ಯಕ್ತಿ ನಿಮ್ಮ ಈ ಗುಣವನ್ನೇ ಬಳಸಿಕೊಂಡಿದ್ದಾನೆ. ಇವನು ನಿಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತನಂತೆ ಕಾಣ್ತಾನೆ. ನಿಮ್ಮ ಎಲ್ಲ ರಹಸ್ಯಗಳನ್ನು ಕೂಡ ಕೇಳಿಸಿಕೊಳ್ತಾನೆ. ನಿಮ್ಮ ಹೆಗಲ ಮೇಲೆ ಕೈ ಹಾಕಿ ಸಮಾಧಾನ ಮಾಡ್ತಾನೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಎಲ್ಲ ರಹಸ್ಯಗಳನ್ನು ಬೇರೆಯವರಿಗೆ ಹೇಳಿ ನಿಮ್ಮನ್ನು ನಗುವಿನ ವಸ್ತುವನ್ನಾಗಿ ಮಾಡಿದ್ದಾನೆ. ಕಚೇರಿಯಲ್ಲಿ, ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರ ವಲಯದಲ್ಲಿ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯ ಮೂಡಿಸ್ತಿರೋದು ಇವನೇ. ನಿಮ್ಮ ಹೆಸರು ಹಾಳಾಗೋದಕ್ಕೆ, ನಿಮ್ಮ ಕೆಲಸಗಳು ಆಗದಿರೋದಕ್ಕೆ ಕಾರಣ ಇವನೇ ಹರಡಿದ ಮಾತುಗಳು. ಬುಧವಾರ ಮತ್ತು ಗುರುವಾರ ಈ ವ್ಯಕ್ತಿಯ ದ್ರೋಹದ ಸತ್ಯ ಬಯಲಾಗುತ್ತೆ. ನೀವು ಇವನಿಗೆ ಮಾತ್ರ ಹೇಳಿದ್ದ ಒಂದು ವಿಷಯ ಬೇರೆಯವರ ಬಾಯಲ್ಲಿ ಕೇಳಿ ಬಂದಾಗ ನಿಮ್ಮ ಹೃದಯ ಒಡೆದು ಹೋಗುತ್ತೆ. ಮೂರನೇ ವ್ಯಕ್ತಿ ನಿಮ್ಮ ಪ್ರೀತಿಯನ್ನು ತನ್ನ ಜೈಲಾಗಿ ಮಾಡಿಕೊಂಡ ವ್ಯಕ್ತಿ. ಇವನು ನಿಮ್ಮ ಜೀವನದ ಅತ್ಯಂತ ಅಪಾಯಕಾರಿ ವ್ಯಕ್ತಿ. ಇವನು ನಿಮ್ಮ ಪ್ರೇಮಿಯಾಗಿರ್ಬೋದು, ನಿಮ್ಮ ಸಂಗಾತಿಯಾಗಿರ್ಬೋದು. ಮೀನರಾಶಿಯವರು ಪ್ರೀತಿಸಿದರೆ ಸಮುದ್ರದಷ್ಟು ಆಳವಾಗಿ ಪ್ರೀತಿ ಮಾಡ್ತೀರಿ. ತಮ್ಮ ಪ್ರೀತಿಗಾಗಿ ತಮ್ಮನ್ನೇ ಮರೆತು ಬಿಡ್ತಾರೆ. ಈ ಮೂರನೇ ವ್ಯಕ್ತಿ ನಿಮ್ಮ ಈ ಆಳವಾದ ಪ್ರೀತಿಯನ್ನೇ ನಿಮ್ಮ ಸರಪಳಿ ಮಾಡಿಕೊಂಡಿದ್ದಾನೆ. ಇವನು ನಿಮ್ಮನ್ನು ಎಮೋಷ್ನಲ್ ಆಗಿ ಬ್ಲ್ಯಾಕ್ ಮೇಲ್ ಮಾಡ್ತಾನೆ. ನೀವು ಸ್ವಲ್ಪ ದೂರ ಹೋದರೆ ಸಾಕು, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ, ನೀನು ಬದಲಾಗಿದ್ದೀಯಾ ಅಂತ ನಿಮ್ಮನ್ನು ತಪ್ಪಿತಸ್ಥರನ್ನಾಗಿ ಮಾಡ್ತಾನೆ. ನಿಮ್ಮನ್ನು ನಿಮ್ಮ ಕುಟುಂಬದಿಂದ, ನಿಮ್ಮ ಸ್ನೇಹಿತರಿಂದ ದೂರ ಮಾಡಿ ತಾನೊಬ್ಬನೇ ಸೀಮಿತ ಮಾಡಿಕೊಂಡಿದ್ದಾನೆ. ನೀವು ಇವನಿಗೋಸ್ಕರ ನಿಮ್ಮ ಕನಸುಗಳನ್ನು, ನಿಮ್ಮ ನಗುವನ್ನು, ನಿಮ್ಮ ಸ್ವಾತಂತ್ರ್ಯವನ್ನು ಬಲಿ ಕೊಟ್ಟಿದ್ದೀರಿ. ಇದು ಪ್ರೀತಿಯಲ್ಲ, ಇದು ನಿಮ್ಮ ಆತ್ಮವನ್ನು ಕಸಿದುಕೊಳ್ಳುವ ಮಾಟ. ಶುಕ್ರವಾರ ಈ ಮಾಟದಿಂದ ನೀವು ಮುಕ್ತರಾಗ್ತೀರಿ. ಒಂದು ಮೆಸೇಜ್, ಒಂದು ಫೋನ್ ಕಾಲ್ ಅಥವಾ ಯಾರೋ ಒಬ್ಬರು ಹೇಳುವ ಒಂದು ಸತ್ಯ ನಿಮ್ಮ ಕಣ್ಣ ಮುಂದಿನ ಕಪ್ಪು ಪರದೆಯನ್ನು ಹರಿದು ಹಾಕುತ್ತೆ. ಈ 4 ದಿನಗಳಲ್ಲಿ ಮೀನರಾಶಿಯವರು ಏನು ಮಾಡಬೇಕು? ಮೊದಲನೇದಾಗಿ ಅಳಬೇಡಿ.
ದೇವರು ನಿಮ್ಮ ಜೊತೆ ಇದ್ದಾನೆ. ಈ ಸತ್ಯ ಹೊರಬರೋದು ನಿಮ್ಮ ಒಳಿತಿಗಾಗಿ. ಎರಡನೆಯದಾಗಿ ಮೌನವಾಗಿರಿ. ಈ 4 ದಿನ ಯಾರಿಗೂ ನಿಮ್ಮ ಮನಸ್ಸಿನ ನೋವನ್ನು ಹೇಳ್ಕೊಳ್ಬೇಡಿ. ನಿಮ್ಮ ಮೌನವೇ ನಿಮ್ಮ ದೊಡ್ಡ ರಕ್ಷಣೆ. ಮೂರನೆಯದಾಗಿ ಯಾರಿಗೂ ನಿಮ್ಮ ಭವಿಷ್ಯದ ಯೋಜನೆಗಳನ್ನು ಹೇಳಬೇಡಿ. ಯಾರಿಗೂ ಸಾಲ ಕೊಡಬೇಡಿ. ಪರಿಹಾರಗಳು ಗುರುವಾರ ಗುರುವಿನ ವಾರ. ಈ ದಿನ ಹತ್ತಿರದ ದತ್ತಾತ್ರೇಯ ದೇವಸ್ಥಾನಕ್ಕೆ ಅಥವಾ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ಹಳದಿ ಹೂಗಳನ್ನು ಅರ್ಪಿಸಿ ಬಡವರಿಗೆ ಕಡಲೆಬೇಳೆಯನ್ನು ದಾನ ಮಾಡಿ. ಪ್ರತಿದಿನ ಬೆಳಿಗ್ಗೆ ಓಂ ಭೂಂ ಬೃಹಸ್ಪತಿಯೇ ನಮಃ ಅಂತ 27 ಬಾರಿ ಜಪಿಸಿ. ಓಂ ಭ್ರೂಂ ಬೃಹಸ್ಪತಿಯೇ ನಮಃ ಅಂತ 27 ಬಾರಿ ಜಪಿಸಿ. ಸಂಜೆ ಮನೆಯಲ್ಲಿ ದೀಪ ಹಚ್ಚುವಾಗ ಆ ದೀಪಕ್ಕೆ ಸ್ವಲ್ಪ ಅರಿಶಿನವನ್ನು ಹಾಕಿ ಮತ್ತು ರಾತ್ರಿ ಮಲಗುವ ಮುನ್ನ 1 ಲೋಟ ನೀರನ್ನು ನಿಮ್ಮ ತಲೆಯ ಬಳಿ ಇಟ್ಟು ಬೆಳಿಗ್ಗೆ ಅದನ್ನು ಗಿಡಕ್ಕೆ ಹಾಕಿ. ಇದರಿಂದ ನಿಮ್ಮ ಮೇಲಿನ ನಕಾರಾತ್ಮಕ ಶಕ್ತಿ ಹೋಗುತ್ತೆ. ಮೀನರಾಶಿಯವರೇ, ನೀವು ಮೀನಿನಂತೆ ನಿಮ್ಮನ್ನು ಯಾರು ಕೂಡ ಒಂದು ಸಣ್ಣ ಬಟ್ಟಲಿನಲ್ಲಿ ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ನೀವು ಸಮುದ್ರದಲ್ಲಿ ಈಜಲು ಹುಟ್ಟಿದವರು. ದೇವರು ಈಗ ನಿಮ್ಮನ್ನು ಆ ಸಣ್ಣ ಬಟ್ಟಲಿನಿಂದ ತೆಗೆದು ದೊಡ್ಡ ಸಮುದ್ರಕ್ಕೆ ಹಾಕ್ತಾ ಇದ್ದಾನೆ. ಈ ನೋವು ಇಂದು ಇರುತ್ತೆ, ಆದರೆ ನಾಳೆಯಿಂದ ನಿಮ್ಮ ಹೊಸ ಜೀವನ ಶುರುವಾಗುತ್ತೆ. ಈ ವಿಡಿಯೋ ಸತ್ಯ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಓಂ ಬೃಹಸ್ಪತಿಯೇ ನಮಃ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.